ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತಂದರೆ, ಮಗಳನ್ನ ಕೇಳಿದರೆ ಬೇಡ ಅಂತಲೇ ಹೇಳ್ತಾಳೆ ನೋಡಿ. ಹಾಗಾಗಿ ನಾನು ಮಗಳನ್ನೇನು ಕೇಳಲಿಕ್ಕೆ ಹೋಗಲಿಲ್ಲ, ಅವಳಿನ್ನ ಮಲಗಿದಾಳಲ್ಲ. ಹಾಗಾಗಿ ಅವಳಿಗೆ ಕೂಡ ಎದ್ದೇಳು ಸ್ವಲ್ಪ ಗಂಜಿ ಕೂಡ ಮಾಡಿಕೊಡ್ತೀನಿ ಕುಡಿಯುವಂತೆ ಅಂತ ಹೇಳಿದ್ದೀನಿ. ಗಂಜಿ ಅಂದರೆ ಸಜ್ಜಿಗೆ ಅಂತೇಳಿ ಕರಿತೀವಿ ನೋಡಿ ನಾವು. ಬೆಲ್ಲ ಅಥವಾ ಸಕ್ಕರೆ ಕೂಡ ಹಾಕಿ ಸ್ವೀಟ್ ಏನು ಕೇಸರಿ ಬಾತ್ ಟೈಪ್ ಮಾಡೋದು. ಬಟ್ ಇದಕ್ಕೇನು ಕಲರ್ ಏನು ಆ್ಯಡ್ ಮಾಡಲ್ಲ ನೋಡಿ. ಪ್ಲೇನಾಗಿ ವೈಟ್ ಕಲರಾಗಿ ಸಣ್ಣ ಬಾಂಬೆ ರವದಿಂದ ಅಥವಾ ಉಪ್ಪಿಟ್ಟು ರವೆ ಸಣ್ಣ ರವದಿಂದ ಕೂಡ ಮಾಡ್ಬೋದು. ಒಂದು ಲೋಟಕ್ಕೆ ಒಂದು ಸ್ವಲ್ಪ ನೀವು ಏನದು ಟಿಫನ್ ಸ್ಪೂನ್ ಇರುತ್ತಲ್ಲ, ಅದರಲ್ಲಿ ಒಂದು ಹಾಕಿದರೆ ಸಾಕಾಗುತ್ತೆ ನೋಡಿ. ಫುಲ್ಲು ಒಂದು ಲೋಟದಷ್ಟು ಆಗುತ್ತೆ. ಹಾಗಾಗಿ ಈಗ ಮಗಳಿಗೆ ಒಂದು ಸ್ವಲ್ಪ ಸಜ್ಜಿಗೆ ಕೂಡ ಮಾಡಿಕೊಡ್ತೀನಿ. ಅಂದರೆ ಸ್ವಲ್ಪ ಸುಸ್ತಿದೆಯಲ್ಲ, ಸ್ವಲ್ಪ ಆರಾಮ ಅನಿಸುತ್ತೆ. ಹಾಗೆ ನಾನು ಕೂಡ ಸ್ವಲ್ಪ ಕುಡಿಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಉರಿಬೇಕು ನೋಡಿ, ಇಲ್ಲಾಂದ್ರೆ ಚೆನ್ನಾಗಾಗೋದಿಲ್ಲ ಅದು. ಹಾಗಾಗಿ ಈಗ ಸಜ್ಜಿಗೆ ಕೂಡ ಮಾಡ್ತಾಯಿದ್ದೀನಿ. ನಂತರ ಅಡುಗೆ ಬಂದು ಚಪಾತಿ, ಆಲೂಗಡ್ಡೆ ಪಲ್ಯ, ನಂತರ ಪುಳಿಯೋಗರೆ, ಚಿತ್ರಾನ್ನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಯಾಕಂದರೆ ಮಗಳಿಗೆ ಕೇಳಿದ್ರೆ ಬೇಡ ಅಂತಾಳ. ಹಾಗಾಗಿ ನಾನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮಗಳಿಗೆ ಬಿಸಿ ಬಂದಿದ್ದೀನಿ ನೋಡಿ. ಸ್ವಲ್ಪ ಬ್ರಷ್ ಎಲ್ಲ ಮಾಡಿಬಿಟ್ಟ ನೀನು ಬಿಸಿನೀರು ಕೊಡ್ತೀನಿ. ಅದಾದ ನಂತರ ಸ್ವಲ್ಪ ಸಜ್ಜಿಗೆ ಕುಡಿದು ಗುಳಿಗೆ ಅದೆಲ್ಲ ತೊಗೋಬೇಕಲ್ಲ ಅಂಥೇಳಿ ಹೇಳಿ ಬಂದಿದ್ದೀನಿ ನೋಡಿ. ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಬನ್ನಿ ಫ್ರೆಂಡ್ಸ್, ನಾನು ನನ್ನ ಸ್ಟೈಲಲ್ಲಿ ಸಜ್ಜಿಗೆ ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಅದೇನು ತುಂಬ ಈಸಿ ನೋಡಿ, ಒಂದು 5 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ಆದರೂ ಕೂಡ ಮಾಡ್ತಿದ್ದೀನೆಲ್ಲ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಬನ್ನಿ ಫ್ರೆಂಡ್ಸ್, ನನ್ನೇ ವಿಡಿಯೋನೇ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಮಗಳಿಗೆ ನನಗೆ ಸೇರಿಸ್ಬಿಟ್ಟು ಸಜ್ಜಿಗೆ ಕೂಡ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸಜ್ಜಿಗೆ ಅಂತ ಹೇಳಿದರೆ ಕೇಸರಿ ಬಾತ್ ಅಂತ ಕೂಡ ಕರಿಬೋದು ನೀವು. ಬೆಲ್ಲ ಹಾಕಿ ನಾನು ಮಾಡ್ತೀನಿ ನೋಡಿ. ಸಕ್ಕರೆ ಅಂದರೆ ಬೇಡ, ಸ್ವಲ್ಪ ತಂಪು ಕೂಡ ಇದೆಯಲ್ಲ, ಹಾಗಾಗಿ ಬೆಲ್ಲ ಆದರೆ ಸ್ವಲ್ಪ ಹೀಟ್ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಂಥೇಳಿ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಬಾರ್ದಿತ್ತು ನೋಡಿ, ಯಾಕಂದರೆ ತುಂಬ ಕೆಮ್ಮಿರೋದ್ರಿಂದ. ಬಟ್ ಅದು ಉರಿಲಿಕ್ಕಾಗಿ ನಾವು ರವೆ ಉರಿಯಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೆ ನಾನು. ಹಾಲು ಕೂಡ ಹಾಕಬಾರ್ದು, ಬಟ್ ಟೇಸ್ಟೇ ಬರೋದಿಲ್ಲ. ಮೊದಲೇ ಬಂದು ಜ್ವರ, ನೆಗಡಿ, ಕೆಮ್ಮಿರೋದ್ರಿಂದ ಟೇಸ್ಟೇ ಇಲ್ಲ ಬಾಯಿ. ಹಾಗಾಗಿ ನಾನು ಸ್ವಲ್ಪ ನೀರು, ಸ್ವಲ್ಪ ಹಾಲು ಎರಡೂ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ನೀವೇನಾದರೂ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಮೇಲುಗಡೆ ತುಪ್ಪ, ನಂತರ ಗೋಡಂಬಿ, ದ್ರಾಕ್ಷಿ ಕೂಡ ನೀವು ಕರೆದ್ಬಿಟ್ಟು ಹಾಕ್ಕೋಬೋದು. ನಂತರದಲ್ಲಿ ನೀರು ಮುಟ್ಟಿಸ್ಲಾರ್ದೇ ಬರೀ ಹಾಲನ್ನೇ ಕೂಡ ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಾಗುತ್ತೆ ಇದು. ನಾನು ಸ್ವಲ್ಪ ತಿನ್ನೋ ಥರ ಮಾಡಿದ್ದೆ ನೋಡಿ, ಬಟ್ಲಿಗೆ ಹಾಕ್ಕೊಂಡು ಸ್ಪೂನಲ್ಲಿ ತಿನ್ನೋ ಥರ ಮಾಡಿದ್ದೆ. ಗಂಜಿ ಟೈಪ್ ಅಂತೇನು ಕುಡಿಯೋ ಥರ ಮಾಡಿರಲಿಲ್ಲ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಾನು ಬಿಸಿ ಇದ್ದಾಗೇ ತಿಂದುಬಿಟ್ಟೆ ನೋಡಿ. ಊಟಕ್ಕಿಂತ ಮೊದಲೇ ಬಿಸಿ ಇದ್ದಾಗೆ ತಿಂದುಬಿಟ್ಟೆ. ಮಗಳಿಗೆ ಎಬ್ಸಿದೆ, ಬಟ್ ಅವಳಿನ್ನ ಎದ್ದಿರಲಿಲ್ಲ. ಎದ್ದಾದ್ರೂ ಅವಳು ಇಲ್ಲಮ್ಮ ನನಗೆ ಮೊದಲ ಟೀ ಕೊಡು, ಆ ನಂತರ ನಾನು ಸಜ್ಜಿಗೆ ತಿಂತೀನಿ ಅಂತ ಹೇಳಿದ್ಲು ಅವಳು. ಹಾಗಾಗಿ ಈಗ ಸಜ್ಜಿಗೆ ಕೂಡ ರೆಡಿ ಆಗ್ತಾಯಿದೆ ನೋಡಿ. ಕೇಸರಿ ಬಾತ್ ಅಂತಲೂ ಕರಿಬೋದು, ಅಥವಾ ಇನ್ನೊಂದು ಏನಂತಾರೆ, ಏನೋ ಸಜ್ಜಿಗೆ ರವೆ ಏನೋ ಅಂತಾರೆ ನೋಡಿ ಇದಕ್ಕೆ. ಹಾಗಾಗಿ ನಾವಂತೂ ಸಜ್ಜಿಗೆ ಅಂತ ಕರಿತೀವಿ. ಹಾಗಾಗಿ ಸಜ್ಜಿಗೆ ಅಂತೇಳಿ ಅಂತಲೇ ಕರೆದೆ ನೋಡಿ. ತುಂಬ ಚೆನ್ನಾಗಿತ್ತು. ಬೆಲ್ಲ ಕೂಡ ಆರ್ಗಾನಿಕ್ ಬೆಲ್ಲ, ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಟೇಸ್ಟಿಯಾಗಿ ಕೂಡ ಬಂದಿತ್ತು. ನಂತರದಲ್ಲಿ ಅಡುಗೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ, ಯಾಕಂದರೆ ಟೈಮ್ ಬಂದು 1 ಗಂಟೆ ಕೂಡ ಆಗಿಬಿಟ್ಟಿತ್ತಲ್ಲ ಆಲ್ರೆಡಿ. ಹಾಗಾಗಿ ಮಗಳಿಗೆ ಕೂಡ ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಟು ನಂತರ ನಾನು ಕೂಡ ತಿಂದೆ ನೋಡಿ. ಮಗಳಿಗೆ ತೊಗೊಂಡು ಹೋದೆ, ಬಟ್ ಮಲ್ಕೊಂಡಿದ್ಲಿನ ಅದನ್ನೇ ನಾನೇ ತಿಂದುಬಿಟ್ಟೆ ನೋಡಿ, ಆವಾಗ ಬಿಸಿ ಇದ್ದಾಗಲೇ. ಬನ್ನಿ, ನೋಡ್ತಾ ಇರ್ಬೋದು, ಟೀ ಬಿಸಿ ಇಟ್ಟಿದ್ದೀನಿ ಮಗಳಿಗೋಸ್ಕರ. ಮಗಳು ಈಗ ಎದ್ಲು. ಮೊದಲಿಗೆ ಬಂದು ಸ್ವಲ್ಪ ಸಜ್ಜಿಗೆ ಅದೆಲ್ಲ ಕುಡಿದ್ಬಿಡು, ಬ್ರಷ್ ಮಾಡಿಬಿಟ್ಟು ಅಂತ ಹೇಳಿದೆ ನಾನು. ಇಲ್ಲಮ್ಮ ಸ್ವಲ್ಪ ಮೊದಲು ನನಗೆ ಟೀ ಬೇಕು, ಟೀ ಕೊಡು, ಆ ನಂತರ ನಾನು ಸಜ್ಜಿಗೆ ಕುಡಿತೀನಿ ಅಂತ ಹೇಳಿದ್ಲಕ್ಕಿ. ಹಾಗಾಗಿ ಈಗ ಟೀ ಬಿಸಿ ಇಟ್ಟೀನಿ. ಈ ಕಡೆ ಬಂದು ರೈಸ್ಗೆ ಇಟ್ಟಿದ್ದೀನಿ ನೋಡಿ. ಈ ಕಡೆ ಬಂದು ಆಲೂಗಡ್ಡೆ ಬೆಂದಿದ್ದಾವ. ನಂತರ ಆಲ್ರೆಡಿ ನೀವು ನೋಡಿದ್ರಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಅಂದರೆ ಆಲೂಗಡ್ಡೆ ಪಲ್ಯ ಮಾಡೋಣ, ನಂತರದಲ್ಲಿ ಬಿಸಿ ಸ್ವಲ್ಪ ಚಪಾತಿ ಮಾಡಿಕೊಡೋಣ ಮಗಳಿಗೆ ಅಂಥೇಳಿ. ಒಂದಾದರೂ ತಿಂದರೆ ಸ್ವಲ್ಪ ಸಮಾಧಾನ ಇರುತ್ತೆ ನೋಡಿ. ಬರೀ ಅನ್ನ ಅದು ಊಟ ಮಾಡಿದ್ರೆ ಹೊಟ್ಟೆ ಕೂಡ ತುಂಬಲ್ಲ, ನಂತರ ಗುಳಿಗೆ ಕೂಡ ತೊಗೋತಾಳಲ್ಲ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಈಗ ಮಗಳಿಗೆ ಟೀ ಕೊಟ್ಟ ನಂತರ ಹೇಳಿದ್ದೀನಲ್ಲ, ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ ಒಗ್ಗರಣೆ ಕೂಡ ಹಾಕ್ತೀನಿ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಸ್ವಲ್ಪ ಟೀ ತೊಗೊಂಡಿದ್ದೀನಿ ನೋಡಿ ಮಗಳಿಗೋಸ್ಕರ. ಬೇಡ ಅಂದರೆ ಕೇಳುತ್ತಿಲ್ಲ, ಸ್ವಲ್ಪ ಕುಡಿತೀನಿ ಅಮ್ಮ ಅಂತ ಹೇಳಿದ್ಲ. ಹಾಗಾಗಿ ಟೀ ಕೂಡ ಈಗ ತೊಗೊಂಡು ಬಂದು
ಇಲ್ಲಿ ಇಡ್ತೀನಿ. ಬ್ರಷ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ಅವಳು. ಎಣ್ಣೆ ಕೂಡ ಬಿಸಿ ಇಟ್ಟಿದ್ದೀನಿ ನೋಡಿ. ಅಂದರೆ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕಾಗಿ ನಾನು ಮೊದಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಬಂದು ರೈಸ್ ಕೂಡ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಬನ್ನಿ ಈಗ ಒಗ್ಗರಣೆ ಕೂಡ ಹಾಕ್ತೀನಿ. ಜೀರಿಗೆ ಸಾಸಿವೆ ಭಾಳ ಹಾಕ್ಬಾರ್ದು ನೋಡಿ, ಮಗಳಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ಈಗ ಈರುಳ್ಳಿ, ನಂತರ ಮೆಣಸಿನ್ಕಾಯನ್ನು ಹೆಚ್ಚಿಟ್ಕೊಂಡಿದ್ನಲ್ಲ, ಹಾಗಾಗಿ ಅದು ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ರಿಂದ 3 ನಿಮಿಷ ಬಿಟ್ಟು ಏನು ಬೆಂದಿದ್ದು ಆಲೂಗಡ್ಡೆ ಇರ್ತಾವಲ್ಲ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ನೀವು ಇದರಲ್ಲಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ನೋಡಿ. ಬೆಂದಿದೆ ನೋಡಿ. ಈಗ ಆಲೂಗಡ್ಡೆ ಕೂಡ ಸ್ಮ್ಯಾಶ್ ಇದೆ, ಕೈಯಿಂದನೇ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಬೆಂದಿದ್ದಾವೆ, ಹಾಗಾಗಿ ಸ್ಮ್ಯಾಶ್ ಮಾಡಿದ್ದು ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ನಂತರ ಒಂದೇ ಒಂದು ಡ್ರಾಪ್ ಬಂದು ನಿಂಬೆ ಹಣ್ಣಿಂದು ರಸ ಕೂಡ ಹಾಕಬೇಕಾಗುತ್ತೆ ನೋಡಿ. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಬೇಕಾಗುತ್ತೆ. ಇದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಲೂಗಡ್ಡೆ ಬೆಂದಿದ್ದಿದ್ರೆ ಒಂದು 5 ರಿಂದ 8 ನಿಮಿಷದೊಳಗೇ ನಿಮ್ಗೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿ. ಸೂಪರಾದ ಒಂದು ಆಲೂಗಡ್ಡೆ ಪಲ್ಯ. ನೀವು ಮೊದಲೇ ಆಲೂಗಡ್ಡೆ ಏನಾದರೂ ಬೆಂದಿದ್ದಿತ್ತಂದರೆ ಫಟ್ ಅಂತ ಒಂದು 5 ನಿಮಿಷದಲ್ಲೇ ಪಲ್ಯ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು. ಪಲ್ಯ ರೆಡಿ ಆಯ್ತು ನೋಡಿ. ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಚಿತ್ರಾನ್ನ ಕೂಡ ಮಾಡ್ತೀನಂತ, ಅಂದರೆ ಒಗ್ಗರಣೆ ಕೂಡ ಹಾಕ್ಬಿಡ್ತೀನಿ ಈಗ. ಯಾಕಂದರೆ ಟೈಮ್ ಕೂಡ ಆವಾಗಲೇ 1:15 ಆಗಿದೆ ನೋಡಿ. ಮಗಳು ಕೂಡ ಎದ್ದಿದ್ದಾಳೆ. ಸ್ವಲ್ಪಕ್ಕಿಗೆ ಒಂದು 10 ನಿಮಿಷ ಬಿಟ್ಟು ಸಜ್ಜಿಗೆ ಅದನ್ನು ಕೊಟ್ಟ ನಂತರ ಚಪಾತಿ ಮಾಡಿಕೊಡ್ತೀನಿ ಸ್ವಲ್ಪ. ಬನ್ನಿ ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇದು ಕೂಡ ಹೊಸದೇ ನೋಡಿ, ಹಾಗಾಗಿ ನಾನಿದು ಸ್ಟಿಕ್ಕರ್ ಕೂಡ ತೆಗಿತಾ ಇದ್ದೀನಿ. ನಾನು ಕೂಡ ಟಿ ವಿಯಲ್ಲಿ ನೋಡಿಬಿಟ್ಟೇ ಮಾಡ್ತಾ ಇರೋದು, ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನೋಡಿ. ಸ್ಟಿಕ್ಕರ್ನ ಸ್ವಲ್ಪ ಬಿಸಿ ಮಾಡಿ ನಂತರದಲ್ಲಿ ರಿಮೂವ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿದರೆ, ಹಾಗಾಗಿ ನಾನು ಕೂಡ ಈಗ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈಗ ತೆಗಿತಿದ್ದೀನಿ ನೋಡಿ. ನೋಡೋಣ ಬರ್ತದ ಇಲ್ಲ ಅಂಥೇಳಿ. ಇನ್ನು ಸ್ವಲ್ಪ ಬಿಸಿ ಆಗಬೇಕೇನೋ ಅನಿಸುತ್ತೆ, ನೋಡೋಣ. ಇನ್ನು ಸ್ವಲ್ಪ ಬಿಸಿ ಮಾಡೋಣ. ಹುಷಾರಿಂದ ಬಿಸಿ ಮಾಡ್ಬೇಕು ನೋಡಿ, ಸ್ವಲ್ಪ ಸುಟ್ಟನೇ ಹೋಯ್ತಿದೆ ಪೇಪರ್. ಬನ್ನಿ ಈಗ ರಿಮೂವ್ ಮಾಡೋಣ ನೋಡಿ. ಆಗ್ತಾಯಿದೆ ನೋಡಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇವತ್ತು ನಾನು ಫಸ್ಟ್ ಪೇಪರ್ ತೆಗ್ದಿದ್ದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಟೈಮ್ ತೆಗ್ದಿರ್ಬೇಕಂತ ಅನಿಸುತ್ತೆ ನನಗೆ, ಯಾವುದೋ ಒಂದು ಪಾತ್ರೆದು ನಾನು, ಬಟ್ ಅದು ವಿಡಿಯೋ ಮಾಡಿದ್ನೇ ಇಲ್ಲ, ನೆನಪಿಲ್ಲ. ಹಾಗಾಗಿ ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಸಿಯಾಗಿ ಬಂದುಬಿಡ್ತು. ಈಗ ತೆಗೆಯೋದ್ರಿಂದ ಇದ್ರದಿಂದ ಏನು ಗಮ್ ಇರುತ್ತಲ್ಲ ಕಂಪ್ಲೀಟಾಗಿ ಎಲ್ಲ ಬಂದುಬಿಡುತ್ತೆ ನೋಡಿ ನೀಟಾಗಿ. ಹಾಗಾಗಿ ಬನ್ನಿ ಈಗ ಇದೇನು ತೊಳೆದಿದ್ದೇ ಇತ್ತು ನೋಡಿ, ಹೊರಗಡೆ ಅಷ್ಟೇ ಸ್ಟಿಕ್ಕರ್ ತೆಗೆದಿದ್ದೆ ನಾನು. ಸ್ವಲ್ಪ ಈಗ ಕೈ ವಾಶ್ ಮಾಡ್ಕೊಂಬಂದು ಇನ್ನು ಒಗ್ಗರಣೆ ಹಾಕ್ತೀನಿ ನಾನು ಇದಕ್ಕೆ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಯಾಕಂದರೆ ಮಗಳಿಗೆ ಇಷ್ಟ ಇಲ್ಲ ಜಾಸ್ತಿ ಹಾಕಿದ್ರು ಅಂತಂದೆಲ್ಲ, ಹಾಗಾಗಿ ಈ ಪಾತ್ರೆಗೆ ಎಷ್ಟು ಎಣ್ಣೆ ಹಾಕಿದ್ರೆ ಕಾಣಿಸ್ತಾ ಇಲ್ಲ ನೋಡಿ. ಯಾಕಂದರೆ ತುಂಬ ದೊಡ್ಡದಿದೆಯಲ್ಲ. ನಾನು ಮಾಡ್ತಾಯಿರೋದು ಸ್ವಲ್ಪ ಚಿತ್ರಾನ್ನ. ಯಾಕಂದ್ರೆ ನೋಡೋಣ ರಾತ್ರಿ ಕೂಡ ಬೇರೆ ಏನಾದರೂ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅನ್ನದ ಜೊತೆಗೆ. ಹಾಗಾಗಿ ಸ್ವಲ್ಪ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಎಣ್ಣೆ ಕಡಿಮೆ ಅನ್ನಿಸ್ಬೋದು ನಿಮಗೆ ನೋಡಿ, ಎಣ್ಣೆ ಜಾಸ್ತಿನೇ ಇದೆ. ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ ನಾನು. ಚಿತ್ರಾನ್ನಕ್ಕೆ ಸ್ವಲ್ಪ ಕಡಲೆಬೇಳೆ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಭಾಳ ಅಲ್ಲ, ಸ್ವಲ್ಪ ಹಾಕಿರ್ತೀನಿ. ಯಾಕಂದರೆ ಯಾವುದೂ ಅತಿ ಆದರೆ ಚೆನ್ನಾಗಿರೋಂಗಿಲ್ಲ. ಹಾಗಾಗಿ ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ. ಈಗ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕಿದೆ ನಾನು. ಶೇಂಗಾ ಕೂಡ ಹಾಕ್ಬೋದು ನೋಡಿ, ಬಟ್ ನಾನು ಕೆಮ್ಮಾಗಿದೆಯಲ್ಲ ಅಂಥೇಳಿ ಹಾಕ್ತಾಯಿಲ್ಲ. ಹಾಗಾಗಿ ನಂತರದಲ್ಲಿ ಈಗೇನು ಈರುಳ್ಳಿ ಹಸಿಮೆಣ್ಸಿಕಾಯಿ ಎರಡನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಲೆಮನ್ ಚಿತ್ರಾನ್ನ ಅಥವಾ ಈರುಳ್ಳಿ ಚಿತ್ರಾನ್ನ ಅಂತಲೇ ಕರಿಬೋದು ನೋಡಿ.
ಎಣ್ಣೆ ಕಡಿಮೆನೇ ಇರಲಿ ಅಂತ ನಾನು ಕಡಿಮೆನೇ ಹಾಕಿದ್ದೀನಿ. ಯಾಕಂದರೆ ಎಲ್ಲರಿಗೂ ಕೆಮ್ಮು ಎಲ್ಲ ಜಾಸ್ತಿ ಇರೋದ್ರಿಂದ, ಈ ರೀತಿ ಬಾಣಲೆ ಇರೋದ್ರಿಂದ ಅಂದರೆ ಎಣ್ಣೆ ಜಾಸ್ತಿ ಕಾಣಿಸ್ತಾ ಇಲ್ಲ ನಿಮಗಿದ್ರಲ್ಲಿ, ಬಟ್ ಎಣ್ಣೆ ಇದೆ ನೋಡಿ. ಇಷ್ಟೇ ಎಣ್ಣೆ ಸಾಕಾಗುತ್ತೆ ಇದಕ್ಕೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೇನು ಟೊಮೆಟೊ ಹಾಕ್ತಾಯಿಲ್ಲ ನಾನು, ಲೆಮನ್ನೇ ಹಾಕೋಣ ಅಂದರೆ ನಿಂಬೆ ಹಣ್ಣನ್ನೇ ಹಾಕೋಣ ಅಂತ ಬಿಟ್ಟಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ನಾವು ಒಂದು ಕಡೆ ಕ್ಯಾಮ್ರಾ ಹಿಡಿದು ಒಂದು ಕಡೆ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಸರಿಗೆ ನಿಮಗೆ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ನನಗೆ. ಪಾತ್ರೆ ಕೂಡ ದೊಡ್ಡದಿರೋದ್ರಿಂದ ಅದರಲ್ಲಿ ಹಾಕಿರುವಂಥ ಈರುಳ್ಳಿ ಮೆಣಸಿನ್ಕಾಯಿ ಕೂಡ ಸ್ವಲ್ಪನೇ ಅನ್ನಿಸ್ಬೋದು ನಿಮಗೆ ನೋಡಿ. ಚೆನ್ನಾಗಿದೆ. 2ರಿಂದ 3 ನಿಮಿಷ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ನಂತರ ಕೊತ್ತಂಬರಿ ಹಾಕಿ ಅನ್ನ ಮಿಕ್ಸ್ ಮಾಡಿದರೆ ಮುಗೀತು ನೋಡಿ. ಸ್ವಲ್ಪ ಚೆನ್ನಾಗಿ ಬೆಂದಿದೆ ನೋಡಿ. ಈ ಟೈಮ್ನಲ್ಲಿ ನಾನು ಲೆಮನ್ ಸೇರಿಸ್ತಾ ಇದ್ದೀನಿ, ನಿಂಬೆಹಣ್ಣಿಂದು ಹನಿ ಕೂಡ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಇವತ್ತು ಒಂದು ಸ್ವಲ್ಪ ವಾಯ್ಸ್ ನಂದು ಕ್ಲಿಯರ್ ಅಂತ ಅನಿಸುತ್ತೆ ನನ್ನಷ್ಟು ನನಗೆ. ಆಯ್ತು ನೋಡಿ, 2ರಿಂದ 3 ನಿಮಿಷ ಚೆನ್ನಾಗಿ ಬೆಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ರೆಡಿ ಆಯ್ತು. ಇದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡೋದೊಂದೇ ಕೆಲಸ. ಬನ್ನಿ ಈ ಕಡೆ ರೈಸ್ ಕೂಡ ಆಯ್ತನ್ನು ನೋಡೋಣ. ಇನ್ನು ಸ್ವಲ್ಪ ಆಗ್ಬೇಕು ನೋಡಿ, ಯಾಕಂದರೆ ನಾನು ಗಂಜಿ ಏನು ತೆಗಿಯೋಂಗಿಲ್ಲ. ಡೈರೆಕ್ಟಾಗಿ ಕರೆಕ್ಟ್ ನೀರು ಮೆಜರ್ಮೆಂಟ್ ಅಂತೇನಿಲ್ಲ, ಅಂದಾಜು ಇಟ್ಬಿಟ್ಟೆ ನಾನು ಯಾವಾಗಲೂ ರೈಸ್ ಮಾಡೋದು. ನೋಡ್ತಾ ಇರ್ಬೋದು, ಉದುರೆಲ್ಲ ಮೆತ್ತಗಲ್ಲ, ಮೀಡಿಯಮ್ ಆಗಿ ಯಾವಾಗಲೂ ರೈಸ್ ಮಾಡೋದು ನಾವು ನೋಡಿ. ಇನ್ನೊಂದು 2 ನಿಮಿಷ ಆದರೆ ಇದು ಕೂಡ ಅನ್ನ ರೆಡಿ ಆಗುತ್ತೆ. ಮಿಕ್ಸ್ ಮಾಡಿ ಅನ್ನ ಒಗ್ಗರಣೆಗೆ ಮಿಕ್ಸ್ ಮಾಡಿದರೆ ಆಯ್ತು ನೋಡಿ. ಅನ್ನ ಕೂಡ ಇನ್ನೊಂದು 2 ನಿಮಿಷ ಆಗಬೇಕು. ಈ ಕಡೆ ಚಪಾತಿ ಕಲಸಿಟ್ಟಿದ್ದೀನಿ ನಾನು ಆಲ್ರೆಡಿ. ಈಗ ಸ್ವಲ್ಪ ಸಜ್ಜಿಗೆ ಕೂಡ ಬಿಸಿ ಮಾಡಿಕೊಡ್ತೀನಿ ಮಗಳಿಗೆ. ನಂತರದಲ್ಲಿ ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಚಪಾತಿ ಮಾಡಿದರೆ ಅಡುಗೆ ಕೂಡ ರೆಡಿ ಆಗುತ್ತೆ ನೋಡಿ. ನೋಡಿ ಟೈಮ್ ಬಂದು 2 ಗಂಟೆ ಆಯಿತು. ಇನ್ನೊಂದು 2 ಗಂಟೆ ಆಯಿತು. ಇನ್ನೊಂದು 10 ನಿಮಿಷದಲ್ಲಿ ನಾನು ರೆಡಿ ಮಾಡಿಬಿಡ್ತೀನಿ ಅಡುಗೆ ಎಲ್ಲ. ಮಗಳು ಬಂದು ಟಿ ವಿ ನೋಡ್ತಿದ್ದಾಳೆ. ಬನ್ನಿ ಫ್ರೆಂಡ್ಸ್, ಊಟ ಆದ ನಂತರ ಅಥವಾ ಊಟಕ್ಕಿಂತ ಮೊದಲಾದ್ರೆ ಸಿಗ್ತೀನಂತ ನಾನು ನಿಮ್ಮ ಜೊತೆ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಪದೇ ಹೇಳ್ತಾಳಂತ ಅನ್ನಿಸ್ಬೋದು, ಬಟ್ ನೋಡಿ ಹೋಗಬೇಡಿ. ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಜ್ಜಿಗೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೋಡೋಣ ಎಷ್ಟು ಹಾಕ್ಕೊಂಡು ಹೋಗ್ತೀನಿ, ಎಷ್ಟು ವಾಪಸ್ ತೆಗಿಸ್ತಾಳೆ ಅಂತೇಳಿ ನಿಮ್ಮ ಜೊತೆ ನಾನು ತೋರಿಸ್ತೀನಿ. ನೋಡ್ತಾ ಇರ್ರಿ. ಹೊರಗೆ ಟಿ ವಿ ನೋಡ್ತಾ ಇದ್ದಾಳೆ ಅವಳು. ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ. ಒಂದೇ ಒಂದು ಸ್ಪೂನ್ ಇದರಲ್ಲಿ ಹಾಕ್ಕೊಂಡು ಹೋಗಿರ್ತೀನಿ. ಬಟ್ ಆಕೆ ಸ್ವೀಟ್ ತಿನ್ನೋದಲ್ಲ, ಹಾಗಾಗಿ ತೆಗಿ ಅಂತಾಳೆ ನೋಡಿ. ಅಂತಾಳೆ ಬಿಡ್ತಾಳೆ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ. ನಿನ್ನೆ ನೈಟ್ ಬಂದು ಅವಳಿಗೆ ಫುಲ್ಲು ಜ್ವರ ಇದ್ದು ನಂತರ ವಾಮಿಟ್ ಕೂಡ ಆಯಿತು. ಹಾಗಾಗಿ ನಾನು ಸ್ವಲ್ಪ ಸಜ್ಜಿಗೆ ಅದಕ್ಕೆ ಕುಡಿದ್ರೆ ಸಮಾಧಾನ ಇರುತ್ತೆ ಅನ್ನೋದಕ್ಕೆ ಮಾಡಿಕೊಡ್ತಾಯಿದ್ದೀನಿ ನೋಡಿ. ಇಲ್ಲಾಂದರೆ ಕುಡಿಯೋಂಗೇ ಇಲ್ಲ. ಬನ್ನಿ ಇಷ್ಟು ನೋಡಿ ಕೊಟ್ಟು ಬರೋಣ. ಬನ್ನಿ ಏನಂತ ಹೇಳಿ ನೋಡೋಣ. ತಗೋ ನೋಡು, ಸೇರ್ತದ ನಿಂಗೆ? ಜಾಸ್ತಿ ಇರಲ್ಲ, ತಿನ್ನು ಒಂಚೂರು, ಏನಾಗಂಗಿಲ್ಲ. ವಾಮಿಟ್ ಬೇರೆ ಆಗೈತಲ್ಲ ರಾತ್ರಿ, ತಿಂದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ತಿನ್ನು ಒಂಚೂರು ತಿನ್ನು. ತೆಗಿ. ಈಗ ತಿಂದು ಸ್ಪೂನ್ ಅದ್ರಾಗ ಇಟ್ಮೇಲೆ ತೆಗಿ ಅಂದ್ರೆ ಹಿಂಗೆ ತಿನ್ಲಿಕ್ಕೆ ಆಗಂಗಿಲ್ಲ ಯಾರು. ವಾಮಿಟ್ ಆಗ್ಯದಿಲ್ಲ ನೈಟ್, ಮತ್ತು ತಿನ್ಬೇಕು ಅದನ್ನು. ಒಂದು ಅರ್ಧ ಚಪಾತಿ ಮಾಡಿಕೊಡ್ತೀನಿ, ಇಲ್ಲ ಬಿಸಿ ಅನ್ನ ಆಗಿದೆ, ನಿಂಗೇನು ಬೇಕು ಅದು ಮಾಡಿಕೊಡ್ತೀನಿ. ಸ್ವಲ್ಪ ತಿನ್ನು, ಎಷ್ಟು ಬೇಕು ಅಷ್ಟು ತಿಂದು ಅದರಲ್ಲೇ ಬಿಡು. ನೋಡಿ ಟೇಸ್ಟ್ ನೋಡಿ ಹೆಂಗಾಗೆ, ಸ್ವಲ್ಪ ತಿನ್ನು. ಬೆಲ್ಲ ಹಾಕಿನಿ, ಚಲೋ ಅನ್ಸದ?
ಕೆಮ್ಮು ತುಂಬ ಇರೋದ್ರಿಂದನೇ ಎಣ್ಣೆ ಸ್ವಲ್ಪ ನಾನು ಕಡಿಮೆ ಹಾಕಿಬಿಟ್ಟು ಚಪಾತಿ ಕೂಡ ಬೇಯಿಸಿದ್ದಿತ್ತು. ನಂತರ ಚಿತ್ರಾನ್ನ ಕೂಡ ಸ್ವಲ್ಪ ಕಡಿಮೆನೇ ಅನಿಸಿತ್ತು ಒಗ್ಗರಣೆ. ಬಟ್ ಇಷ್ಟೇ ಇರಲಿ, ತುಂಬ ಕೆಮ್ಮಾದರೆ ಕಷ್ಟ ಅಲ್ಲ, ಮೊದಲು ಆರಾಮಾಗೋದು ನೋಡ್ಕೋಬೇಕಂತ ಹೇಳಿ ಸ್ವಲ್ಪ ಚಿತ್ರಾನ್ನ ಕೂಡ ಮಾಡಿದ್ದೆ ನಾನು. ನೋಡ್ತಾ ಇರ್ಬೋದು, ಒಗ್ಗರಣೆ ನಿಮಗೆ ಕಡಿಮೆ ಕೂಡ ಅನಿಸ್ಬೋದು, ಕಡಿಮೆ ಕೂಡ ಅನಿಸಿತ್ತು ನೋಡಿ ಅದು. ಅದಾದ ನಂತರ ಮಗಳಿಗೆ ಕೂಡ ಎಲ್ಲ ಹಾಕ್ಕೊಂಡೋಗಿ ಕೊಟ್ಟೆ ನಾನು. ಆ ನಂತರದಲ್ಲಿ ರೈಸ್ ಒಂದು ಸ್ವಲ್ಪ ಹಾಕ್ತೀನಂದ್ರೆ ಬೇಡ ಅಂತಾಳಂತೇಳಿ ಒಂದು ಚಪಾತಿ, ನಂತರ ಒಂದು ಸ್ವಲ್ಪ ಒಂದೆರಡು ತುತ್ತಿನಷ್ಟು ನಾನು ರೈಸ್ ಕೂಡ ಅಂದರೆ ಚಿತ್ರಾನ್ನ ಕೂಡ ಮಾಡಿದ್ನಲ್ಲ, ಅದನ್ನ ಕೂಡ ಹಾಕ್ಕೊಂಡೋಗಿ ತೊಗೊಂಡೋಗಿ ಕೊಟ್ಟೆ ನೋಡಿ. ಅಲ್ಲಿಗೂ ಹೇಳಿದ್ಲು ಅವಳು, ಯಾಕಮ್ಮ ರೈಸ್ ಹಾಕ್ಕೊಂಬಂದೆ ಬೇಡ ನನಗೆ ಅಂತೇಳಿ. ನಾನು ಕೂಡ ಒಂಚೂರು ಎಣ್ಣೆ ಹಚ್ಚಲಾರ್ದೇ ಚಪಾತಿ ಮಾಡ್ಕೊಂಡಿದ್ದೆ, ಇಬ್ಬರಿಗೆ ಒಂದೊಂದು, ಮಗಳಿಗೊಂದು ನನಗೊಂದು ಅಂತೇಳಿ. ಯಾಕಂದರೆ ಜಾಸ್ತಿ ಮಾಡಿಕೊಂಡ್ರು ಕೂಡ ಇನ್ನೂ ಅಷ್ಟು ಸರಿ ಊಟ ಹೋಗ್ತಾ ಇಲ್ಲಲ್ಲ, ಹಾಗಾಗಿ ತುಪ್ಪ, ಎಣ್ಣೆ, ಮೊಸರು, ನಂತರ ಹಾಲು ಎಲ್ಲ ಕಂಟ್ರೋಲ್ ಇದ್ದರೂ ಕೂಡ ಇನ್ನೂ ಕೆಮ್ಮು ಕಡಿಮೆ ಆಗ್ತಾಯಿಲ್ಲ ನೋಡಿ. ನನಗೆ ಮಾತ್ರ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಸರಿ ಸ್ಟಾಪ್ ಮಾಡಿಬಿಟ್ಟು ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಹಾಗಾಗಿ ಈಗ ಜಾಸ್ತಿ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಲ್ಲೇ ವಾಯ್ಸ್ ಕೊಡ್ತಾಯಿದ್ದೀನಿ ನೋಡಿ. ಯಾಕಂದರೆ ನಂತರದಲ್ಲಿ ವಾಯ್ಸ್ ಕೊಡೋಣ ಅಂದರೆ ತುಂಬ ಕೆಮ್ಮು ಬಂದುಬಿಡುತ್ತೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಜಾಸ್ತಿ ವ್ಯೂಸ್ ಕೂಡ ಹೋಗ್ತಾ ಇಲ್ಲ ನನಗೆ. ಬೆಳಗ್ಗೆ ಬಿಡಬೇಕೋ ವಿಡಿಯೋ, ಮಧ್ಯಾಹ್ನ ಬಿಡಬೇಕೋ ಸಾಯಂಕಾಲ ಬಿಡಬೇಕೋ ಒಂದು ತಿಳಿತಾ ಇಲ್ಲ. ಯಾಕಂದರೆ ಯೂಟ್ಯೂಬರು ಒಂದು ಸಜೆಷನ್ ಕೊಟ್ಟಿರ್ತಾರೆ ನೋಡಿ, ಈ ರೀತಿಯಾಗಿ ನೀವು ಬಿಡಿ ಅಂಥೇಳಿ. ನಾವು ಅದೇ ಪ್ರಕಾರ ಬಿಟ್ಟಿರ್ತೀವಿ. ಬಟ್ ಜನ ನೋಡಿದರೂ ಕೂಡ ಲೈಕ್ ಮಾಡೋದಿಲ್ಲ. ನಂತರದಲ್ಲಿ ವ್ಯೂಸ್ ಕೂಡ ತುಂಬ ಕಡಿಮೆ ಆಗಿಬಿಟ್ಟದ ಅಂತಲೇ ಹೇಳ್ಬೋದು. ಬಟ್ ವ್ಯೂಸಿಗಾಗಿ ಮಾಡೋದಿದ್ದರೆ ನಾನು ಈಗ 2.5 ವರ್ಷ ಆಯ್ತು ನೋಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸಬ್ಸ್ಕ್ರೈಬರ್ ಒಂದು 1000 ಮೇಲೇ ಆಗಬೇಕಾಗಿತ್ತು ನನಗೆ. ಬಟ್ ನಾನು ವ್ಯೂಸು ಯಾವುದೂ ನೋಡ್ತಾ ಇಲ್ಲ ನೋಡಿ. ಹಾಗಾಗಿ ಸುಮ್ಮನೆ ಕಂಟಿನ್ಯೂ ಆಗಿ ವೀಡಿಯೋ ಹಾಕೋತಾನೆ ಹೋಗ್ತಾಯಿದ್ದೀನಿ. ಅದು ಯಾವಾಗ ರೀಚ್ ಆಗುತ್ತಾ ಆಗಲಿ ಅಂತೇಳಿ ಸುಮ್ಮನೆ ಇದ್ದೀನಿ. ಒಂದು ಚೂರು ಎಣ್ಣೆ ಹಾಕ್ಲಾರ್ದ ಬೇಯಿಸ್ತಾ ಇದ್ದೀನಿ ನೋಡಿ ಚಪಾತಿನೇ. ಯಾಕಂದರೆ ತುಂಬ ಕೆಮ್ಮಿರೋದ್ರಿಂದ. ಹಾಗಾಗಿ ನನಗೊಂದು, ನನ್ನ ಮಗಳಿಗೊಂದು, ಇಬ್ಬರಿಗೆ 2 ಚಪಾತಿ ಮಾಡ್ಕೊಂಡಿದ್ದೀನಿ. ಹಿಟ್ಟಿನ ಹಂಗೆ ಇಟ್ಟಿದ್ದೀನಿ ನೋಡಿ. ಯಾಕಂದರೆ ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೂ ಕೂಡ ಮಾಡಿಕೊಟ್ರಾಯ್ತು ಅಂಥೇಳಿ ಈಗ ಒಂದೊಂದೇ ಸಾಕಂಥೇಳಿ ಈಗ ಚಪಾತಿ ಕೂಡ ಮಾಡ್ಕೊಂಡಿದ್ದಾಯ್ತು ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಚಪಾತಿ ಅಂಥೇಳಿ ನೋಡ್ತಾ ಇರ್ಬೋದು. ಎಣ್ಣೆ ಅಂತೂ ಒಂದು ಚೂರು ಹಾಕಿಲ್ಲ. ಏನು ಕಲಿಸ್ಬೇಕಾದ್ರೆ ಅಷ್ಟೇ ನಾನು ಒಂದು ಹನಿ ಹಾಕಿದ್ದೆ ನೋಡಿ. ಒಂದೇ ಒಂದು ಡ್ರಾಪ್ ಹಾಕಿದ್ದೆ, ಯಾಕಂದ್ರೆ ಮೆತ್ತಗಾಗಿ ಚೆನ್ನಾಗಿ ಬರ್ತಾವೆ ಚಪಾತಿ ಅಂಥೇಳಿ ನೋಡಿ. ಆರಾಮಿದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿಬಿಟ್ಟು ಬೇಯಿಸ್ತಿದ್ದೆ ನಾನು ಚೆನ್ನಾಗಿ. ಕೆಂಬಾಳಿದೆಲ್ಲ, ಹಾಗಾಗಿ ಬಿಟ್ಟಿದ್ದೀನಿ ನೋಡಿ. ಈಗ ಮಗಳಿಗೆ ಕೂಡ ಕೊಟ್ಟು ಬಂದಿದ್ದೀನಿ ನಾನು ಊಟಕ್ಕೆ ಆಲ್ರೆಡಿ. ಅನ್ನ ಯಾಕೆ ಹಾಕಿದ್ದೀನಿ ನೀನು, ಬೇಡ ನನಗೆ ಅಂತಂದು ಅಂತಿದ್ಲು. ಬಟ್ ಗುಳಿಗೆ ಇರೋದ್ರಿಂದ ಊಟ ಮಾಡುವಂತ ಹಾಕೀನಿ ಅಂಥೇಳಿ ಹೇಳಿದ್ದೀನಿ ನೋಡಿ. ಈಗ ನಾನು ಕೂಡ ಊಟ ಆದ ನಂತರ ಮತ್ತೆ ನಿಮಗೆ ಸಿಗ್ತೀನಂತೆ. ಆ್ಯಪಲ್ ಕಟ್ ಮಾಡಿದ್ದಿದೆ ನೋಡಿ, ಇಲ್ಲಿ ಅಳಿಲಿದೆ, ನೋಡೋಣ ತೊಗೊಳತ್ತಾ ಏನು ನೋಡಿ. ಕಾಣಿಸ್ತಿರ್ಬೋದು. ಬೆಳಿಗ್ಗೆ ನಾನು ನಿನ್ನೆ ಮಗಳಿಗೆ ಒಂದು ದೋಸೆ ಹಾಕ್ಕೊಟ್ಟಿದ್ದೆ, ಅದನ್ನು ಇಲ್ಲಿ ಹಾಕಿದ್ದೆ. ಪೀಸ್ ಇದ್ದು 1-2 ಪೀಸ್ ತಿನ್ನಲಿಕ್ಕಾಗಿ ಬಂದಿತ್ತದು. ಹಾಗಾಗಿ ಈಗ ಇದೇಳೋಣ ನೋಡೋಣ. ಇಲ್ಲಿ ಕುತ್ಕೊಂಡಿದ್ದೆ ನೋಡಿ, ಅದು ಅಳಿಲು. ನೋಡೋಣ ಬಂದಿದ್ದು ತೊಗೊಳುತ್ತಾ ಏನಂತೇಳಿ. ಆ್ಯಪಲ್ ಪೀಸ್ ಇಟ್ಟಿದ್ದೀನಿ ಇಲ್ಲಿ, ಸ್ವಲ್ಪ ಸೈಡ್ ಹೋದ್ರೆ ಬರುತ್ತೆ ನೋಡೋಣ. ನೀರು ಖಾಲಿಯಾಗಿದ್ದು, ಅಂದರೆ ಮೇಲೆ ಸಿಂಟೆಕ್ಸ್ನಲ್ಲಿ ನೀರು ಖಾಲಿಯಾಗಿದ್ದು ನೋಡಿ. ಹಾಗಾಗಿ ನೀರು ಮೇಲೆ ಎರ್ಸೋಣ ಅಂಥೇಳಿ ಈಗ ಬಟನ್ ಹಾಕೋಣ ಅಂಥೇಳಿ ಬಂದಿದ್ದೆ. ಇಲ್ಲಿ ಪಕ್ಕದಲ್ಲಿನೇ ನಾವು ಅಂಗನವಾಡಿ ಬಾಡಿಗೆ ಕೊಟ್ಟಿದ್ದೀವಿ. ಇದು ಮಿಡಲ್ ಏನು ಬಾಗಿಲ ಹಾಕಿದ್ದೀವಲ್ಲ, ಈ ಕಡೆ ಕ್ಯಾಮ್ರಾದಲ್ಲಿ ಬೇರೆ ಕಡೆ ಕಾಣಿಸುತ್ತೆ ನೋಡಿ. ಈ ಕಡೆ ಇದು ಬಾಗಿಲ ಹಾಕಿವಲ್ಲ, ಆ ಕಡೆ ಬಂದು ಅಂಗನವಾಡಿ ಇದೆ. ಹಾಗಾಗಿ ಅವ್ರ ಅಂಗನವಾಡಿ ಇದೆಯಲ್ಲ, ಹಾಗಾಗಿ ನೀರು ಖಾಲಿಯಾಗಿದೆ, ಸ್ವಲ್ಪ ನೀರು ಏರಿಸಿ ಅಂತ ಹೇಳಿದ್ರು. ನನಗೆ ಮಧ್ಯಾಹ್ನ ಗುರ್ತಾಗಿತ್ತು ನೋಡಿ. ಬಟ್ ನಾನು ಆಮೇಲೆ ಏರಿಸಿದ್ರಾಯ್ತು ಅಂದ್ಕೊಂಡೆ. ಬಟ್ ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಐತಂತ, ಹುಡುಗರೆಲ್ಲ ಊಟ ಮಾಡಿ ಹೋಗಿದ್ರಲ್ಲ, ಪಾತ್ರೆ ತೊಳೆಯೋಕ್ಕೆ ಬೇಕಿತ್ತಂತ. ಹಾಗಾಗಿ ಏರಿಸ್ಲಿಕ್ಕಾಗಿ ಬಂದಿದ್ದೆ ನೋಡಿ. ಈಗ ನೀರು ಏರಿಸಿ ಒಂದು 10 ನಿಮಿಷ ಕುತ್ಕೊಂಡು ಹೋಗ್ತೀನಿ. ಕರೆಂಟ್ ಕೂಡ ಹೋಯ್ತು ನೋಡಿ. ಏರ್ಸಿ ಹೋಗೋಣ ಅಂತ ಬಂದರೆ ಕರೆಂಟ್ ಹೋಗ್ಬಿಡ್ತು. ಮತ್ತು ಒಂದು 10 ನಿಮಿಷ ಕೂಡ್ತೀನಿ, ಈಗ ಬರುತ್ತೆ ಅನಿಸುತ್ತಾ. ಮತ್ತು ನಮ್ಮ ಮಾವನು ಇಲ್ಲ ನೋಡಿ, ಊರಿಗೆ ಹೋಗಿದ್ದಾರೆ ಅವರು. ಒಂದು 10 ನಿಮಿಷ ಕೂಡ್ತೀನಿ ನೋಡಿ.
8 ದಿನ ಆಯ್ತು ಅಂತಲೇ ಹೇಳ್ಬೋದು. ಕೆಳಗೆ ಬಂದೇ ಇಲ್ಲ ನಾನು, ಯಾಕಂದರೆ ಹುಷಾರೂ ಇದ್ದಿಲ್ಲಲ್ಲ. ನಮ್ಮ ಮನೆಯವರೇ ಬಂದು ಒಂದು ಟೈಮು ನೀರು ಏರಿಸ್ಬಿಟ್ಟು ಬಂದಿದ್ರು ನೋಡಿ. ಬಂತು ನೋಡಿ, ಕನೆಕ್ಟ್ ಕೂಡ ಬಂತು. ಈಗ ಮತ್ತೆ ಕಂಟಿನ್ಯೂ ಆಗಿ ಹಂಗೆ ಇದೆ. ನಾನು ಈಗ ಬರುತ್ತಲ್ಲ ಅಂಥೇಳಿ ಬಟನ್ ಏನು ಆಫ್ ಮಾಡಿದ್ದಿಲ್ಲ. ಮತ್ತು ನೀರು ಏರ್ತಾ ಇದ್ದಾವೆ. ಹಾಗೆ ನಳ ಕೂಡ ಬರ್ತಾಯಿದೆ ಅಂತ ಅನಿಸುತ್ತೆ, ಯಾಕಂದರೆ ಫುಲ್ಲಾಗಿದೆಯಲ್ಲ ಟ್ಯಾಂಕ್, ಕಾಣಿಸಲ್ಲ ಅದು ನಳ ಬರೋದು ಬಿಡೋದು. ತುಂಬ ದಿನ ಆಯ್ತು ಅಂತಲೇ ಹೇಳ್ಬೋದು ನೋಡಿ, ಬಂದೇ ಇಲ್ಲ ಕೆಳಗೆ ನಾನು. ಜೈಶ್ ಅಂಗನವಾಡಿ ಆಯಾ ಬಂದು ಈಗ ಹೇಳಿದರು ನೋಡಿ ನನಗೆ, ಏನೋ ಬಾತ್ರೂಮ್ನಲ್ಲಿ ಅಂದರೆ ಟಾಯ್ಲೆಟ್ ರೂಮ್ನಲ್ಲಿ ಹುಡುಗರು ನಳ ಮುರಿದ್ಬಿಟ್ಟವಂತೆ. ಮುರಿದು ಅದೇನು ಬೇಸನ್ ಇರುತ್ತಲ್ಲ, ಆ ಬೇಸನ್ ಒಳಗಡೆನೆ ಅದು ನಳ ಹಾಕ್ಬಿಟ್ಟಾರಂತೆ. ಹಾಗಾಗಿ ನೀವು ಯಾರನ್ನಾರು ಕರೆದು ತೋರಿಸ್ಬೇಕಿತ್ರಿ ಅಂತಂದೆ. ಬಟ್ ಅವರು ಇಲ್ಲ ರೀ, ನಾನೇ ನೋಡಿದೆ, ಬಟ್ ಅದು ಕಾಣಿಸ್ತಾ ಇಲ್ಲ, ನೋಡ್ಬೇಕು ನೋಡಿ. ಹಾಗಾಗಿ ನೀವು ಸ್ವಲ್ಪ ನೀರು ಆನ್ ಮಾಡಿದರೆ ಅದು ಆನ್ ಇದೇನೆ ಆಫ್ ಇದೇನೆ ಗುರ್ತಾಗುತ್ತಲ್ಲ ಅಂತ ಹೇಳಿದರು. ಹಾಗಾಗಿ ಬಂದು ಈಗ ಆನ್ ಮಾಡಿದೆ ನಾನು. ನೀರು ಮಾಡಿದ ತಕ್ಷಣ ಅದು ನೋಡಿದ್ರಂತ, ಇಲ್ಲ ಆಫೇ ಇದೆ ಹೇಳಿ ಅಂತೇಳಿ ಹೇಳಿ ಅವ್ರ ಮನೆಗೆ ಹೋದ್ರು ನೋಡಿ. ಟೈಮ್ ನಿಂತಿದೆ ಇಲ್ಲಿದು. ಟೈಮ್ 4 ಗಂಟೆ ಆಗುತ್ತಂತ ಅನಿಸುತ್ತೆ. ಬೆಳಿಗ್ಗೆ 10ರಿಂದ 4ರವರೆಗೆ ಇರುತ್ತೆ ನೋಡಿ ಸ್ಕೂಲು. ಹಾಗಾಗಿ ಈಗ ಜಸ್ಟ್ ಆಯಮ್ಮ ಹೋದ್ರವರು. ಹಾಗಾಗಿ ಹೇಳಿದ್ರು ಅವ್ರು ನನಗಿಲ್ಲ ರೀ, ಈ ರೀತಿಯಾಗಿ ನಳ ಮುರಿದೋಗಿದೆ ಟಾಯ್ಲೆಟ್ ರೂಮ್ನಲ್ಲಿ ಅಂತ ಹೇಳಿದ್ರು ಅವರು. ಹಾಗಾಗಿ ನೀರು ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಕೆಳಗಡೆ ಹೋಗಿ ನೀರು ಏರ್ಸಿ ಬರೋದ್ರೊಳಗೆ ತೊಗೊಂಡೋಗಿದ್ದೆ ನೋಡಿ. ಹಳೇಲಿ ಇಲ್ಲಿ ಆ್ಯಪಲ್ ಇಟ್ಟಿದ್ನೆಲ್ಲ ಇಲ್ಲಿ ಕುತ್ಕೊಂಡಿದ್ದೆ ನೋಡಿ. ನಾನು ನೋಡ್ಬೇಕಂದ್ರೆ ಖುಷಿ ಅನಿಸುತ್ತೆ.